ಸ್ತೋತ್ರ 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 ದೇವರೇ, ನಿಮ್ಮ ನಾಮದಲ್ಲಿ ದೇವರೇ ನಾವು ಉಚ್ಚರಾಗಿದ್ದೇವೆ. ನಾಮದಲ್ಲಿ ಕರ್ತನೆ, ಅಯ್ಯ ನಿಮ್ಮ ನಾಮ ಕರ್ತನೆ ಉನ್ನತ, ನಿಮ್ಮ ನಾಮ ಬಿಡುಗಡೆ ಮಾಡುವ ನಾಮವಾಗಿದೆ. ನಿಮ್ಮ ನಾಮ ಕರ್ತನೆ ಎಲ್ಲಕ್ಕೂ ಉನ್ನತವಾದ ನಾಮ ಕರ್ತನೆ. ಯಾರನಿಗೆ ಸ್ತೋತ್ರ ನಾಮದಲ್ಲಿ ಬೇಡಿ ಹೊಂದಿದವೇ ಕರ್ತನೆ. ಆಮೆನ್. ಹಾಲೆಲೂಯಾ, ಹಾಲೆಲೂಯಾ. ಒಂದು ಸಲ ಗಟ್ಟಿಯಾದ ಚಪ್ಪಾಳೆ ತಟ್ಟೋಣ, ಗಟ್ಟಿಯಾಗಿ, ಇನ್ನು ಸಾಲದು, ಇನ್ನು ಗಟ್ಟಿಯಾಗಿ ತಟ್ಟೋಣ. ಒಂದು ಸಲ ನಾವೆಲ್ಲರೂ ನಮ್ಮ ಸಭಾ ಪಾಲ್ಗೊಳ್ಳುವಾಗ ಬರುವಾಗ ನಾವಿನ್ನು ಗಟ್ಟಿಯಾದ ಚಪ್ಪಾಳೆ ಸಮಪಾಲ್ಗೆ ಬರುವ ಚಪ್ಪಾಳೆ ತಟ್ಟೋಣ, ಗಟ್ಟಿಯಾದ ಚಪ್ಪಾಳೆ ತಟ್ಟೋಣ, ಗಟ್ಟಿಯಾದ.
ಸೇವೆ ಅನ್ನುವಂಥದ್ದು ಕೇವಲ ಮನುಷ್ಯ ಬಯಸಿದ ಹಾಗೆ, ಮನುಷ್ಯ ಇಚ್ಛಿಸಿದ ಹಾಗೆ ನಡೆಯುವುದಕ್ಕಾಗಿ ಅಲ್ಲ. ಸೇವೆ ಅನ್ನುವಂಥದ್ದು ಚಿತ್ತಕ್ಕನುಸಾರವಾಗುವುದು. ಮತ್ತಾಯ 6:10 ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ಚಿಕ್ಕದಾಗಿ ಕೊಡಬೇಕಾದುದು, ಸಂಕ್ಷಿಪ್ತವಾಗಿ ನಿಮಗೆ ತಿಳಿಸಬೇಕಾದದ್ದು ದೇವರ ರಾಜ್ಯದ ಕುರಿತು ಬೆಳಗಿನ ಜಾವ ನಾವು ನೋಡ್ಲಿಕ್ಕಿದ್ದೇವೆ. ದೇವರ ರಾಜ್ಯ ನಾವು ಹಳೆ ಒಡಂಬಡಿಕೆಗೆ ಹೋದಾಗ, ಹಳೆ ಒಡಂಬಡಿಕೆಯಲ್ಲಿ ನೋಡಿದಾಗ ನಮ್ಮ ಪಿತೃಗಳಾದ ಯೆಹೂದ ಅಬ್ರಾಹ್ಮನ ಸಂತತಿಯವರು, ಇಸಾಕನ ಸಂತತಿಯವರು, ಯಾಕೋಬನ ಸಂತತಿಯವರು ದೇವರಿಗೆ ಮೊರೆ ಇಡ್ತಾ ಇದ್ರು. ದೇವರಿಗೆ ಮೊರೆ ಇಡ್ತಾ ಇದ್ರು. ದೇವರಿಗೆ ಪದೇ 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 ಪ್ರಾರ್ಥಿಸ್ತಾ ಇದ್ರು. ಏನ್ ಪ್ರಾರ್ಥಿಸ್ತಾ ಇದ್ರು? ದೇವ್ರೇ, ದೇವ್ರೇ, ಒಬ್ಬ ರಾಜ್ಯ ನಮಗೆ ಬೇಕು, ಒಬ್ಬ ನೀತಿ ರಾಜ್ಯ ಬೇಕು. ಹಾಗಿದೆ ಭೂಲೋಕಕ್ಕೆ ಸಂಬಂಧಪಟ್ಟ ರಾಜ್ಯ, ಅದು ನಮಗೆ ಸಮಾಧಾನ ಕೊಡದೆ ನಮಗೆ ಶಿಕ್ಷೆನೆ ಕೊಡ್ತಾ ಇದೆ. ಗೊತ್ತಾಗಿಲ್ಲ? ಭೂಲೋಕಕ್ಕೆ ಸಂಬಂಧಪಟ್ಟ ರಾಜ್ಯ, ಭೂಲೋಕಕ್ಕೆ ಸಂಬಂಧಪಟ್ಟ ರಾಜ್ಯ ಸ್ಥಾಪಿಸಲ್ಪಟ್ಟದೆ. ಆದರೆ ಸಮಾಧಾನ ಸಿಗದೆ ಮನುಷ್ಯನಿಗೆ ಭಯಂಕರ ಕಷ್ಟವನ್ನೇ ಒದಗಿಸುವಂತದ್ದಾಗಿದೆ. ನಾವು ಹಳೆ ಒಡಂಬಡಿಕೆಯಲ್ಲಿ ಇಸ್ರಾಯೇಲ್ ಕುರಿತು ನೋಡಿದಾಗ ಅನೇಕ ರಾಜರಿದ್ದರು. ಯೆಹೂದ್ಯರ ರಾಜರಿದ್ದರು, ಇಸ್ರಾಯೇಲ್ ಕೂಡ. ಯಾವ ರಾಜ್ಯನು ಕೂಡ ತನ್ನ ಜೀವನ ಪರವಾಗಿ ಯೋಚನೆ ಮಾಡ್ತಾ ಇದ್ದ. ಅದು ಬೇಸತ್ತು. ಇಸ್ರಾಯೇಲ್ ದೇವರಿಗೆ ಮೊರೆ ಇಡ್ತಾ ಇದ್ರು. ದೇವರೇ, ನಮ್ಮನ್ನು ಕರೆದಾಗ್ತಾನೆ, ನಮಗೆ ಒಬ್ಬ ರಾಜ್ಯ ಬೇಕು, ಒಬ್ಬ ರಾಜ್ಯ ಬೇಕು, ಒಬ್ಬ ರಾಜ್ಯ ಬೇಕು. ಏನ್ ಬೇಕು? ಏನ್ ಬೇಕು? ಏನ್ ಬೇಕು? ಎಂತ ರಾಜ್ಯ ಬೇಕು? ಸಮಾಧಾನದ ರಾಜ್ಯ, ನೀತಿಯ ರಾಜ್ಯ, ಜಯದ ರಾಜ್ಯ, ಮನುಷ್ಯರಿಗೆ ಮನುಷ್ಯ ಕೊಡುವಂತ ರಾಜ್ಯ ಬೇಕಾಗಿತ್ತು. ಆದರೆ ಆ ರಾಜ್ಯ ಸಿಗದೇ ಇತ್ತು. ಬೈಬಲಲ್ಲಿ ನೋಡಿದಾಗ ಅನೇಕ ರಾಜ್ಯರು ಹೋದ್ರು, ಯಾವ ರಾಜ್ಯ ಕೂಡ ಪರಿಪೂರ್ಣ ಮಾಡಲಿಲ್ಲ. ಆದರೆ ಮೊರೆ ಮಾತ್ರ ನಿಲ್ಲಿಲ್ಲ. ರಾಜ್ಯ, ದೇವರೇ, ನಮಗೂ ರಾಜ್ಯ, ಒಬ್ಬ ಅಧಿಕಾರಿ ಬೇಕು ಬೇಕು ಬೇಕು. ಆಮೆನ್, 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 ಆಮೆನ್. ಇಳಿದು ಬಂತಂತ ನೋಡುವಾಗ ಮತ್ತಾಯ ಸುವಾರ್ತೆ 3ನೇ ಅಧ್ಯಾಯ ಮೊದಲನೇ 2 ವಚನ ನೋಡುವಾಗ, ಮೊದಲನೇ ವಚನ ನೋಡುವಾಗ ಹೇಳ್ತದೆ ಏನಂತ? ಸ್ನಾನಿಕನಾದ ಯೋಹಾನನು ಪರಲೋಕ ರಾಜ್ಯವು ಸಮೀಪವಾಯಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ. ಹಲೋ, ಪರಲೋಕ ರಾಜ್ಯ ಸಮೀಪವಾಯಿತು. ಯಾವಾಗ ಕ್ರಿಸ್ತನು ಧರೆಗಿಳಿದು ನರ ಮನುಷ್ಯನಾಗಿ ಬಂದನು, ಆವಾಗಲೇ ಪರಲೋಕ ರಾಜ್ಯ ಭೂಮಿಗೆ ತಲುಪಿತು. ಬಹಳ ಜನ ದೇವ್ರ ರಾಜ್ಯಕ್ಕೆ ಹೋಗ್ಬೇಕು, ಇಲ್ಲಿಂದ ಅಲ್ಲಿಗೆ ಹೋಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ರಾಜ್ಯ ಇದ್ದಲ್ಲಿ ನೀನು ಹೋಗೋದು ಬೇಕಾಗಿಲ್ಲ. ದೇವರ ರಾಜ್ಯನೇ ನಿನ್ನನ್ನು ಹುಡುಕೊಂಡು ಪರಲೋಕದಿಂದ ಧರೆಗಿಳಿದು ಮನುಷ್ಯನ ಹತ್ತಿರ 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 ಬರ್ತಾ ಇದೆ. ಅಲ್ಲ, ಸ್ವಾಮಿ, ನಾವು ಏನಂತ ಪ್ರಾರ್ಥನೆ ಮಾಡಬೇಕು?
ಸ್ವಾಮಿ ನಾವು ಏನಂತ ಪ್ರಾರ್ಥನೆ ಮಾಡಬೇಕು? ಪಿತೃಗಳು ಏನಂತ ಪ್ರಾರ್ಥನೆ ಮಾಡಿದ್ರು? ಇಸ್ರಾಯೇಲ್ ಏನಂತ ಪ್ರಾರ್ಥನೆ ಮಾಡಿದ್ರು? ಅಬ್ರಹಾಂ ಪ್ರಾರ್ಥನೆ ಮಾಡಿದ್ರು, ದೇವ್ರ ರಾಜ್ಯ ಬೇಕು, ಒಬ್ಬ ನೀತಿ ರಾಜ್ಯ ಬೇಕು, ಒಬ್ಬ ಒಳ್ಳೆ ಅರಸ ಬೇಕು ಎಂಬುದಾಗಿ. ಆದರೆ ಸ್ವಾಮಿ ಹೇಳ್ತಾನೆ, ಏನಂತ ಹೇಳ್ತಾನೆ? 6ನೇ ಅಧ್ಯಾಯದಲ್ಲಿ, ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮ ಪರಿಶುದ್ಧವೆಂದು ಎಣಿಸಲ್ಪಡಲಿ. ಶಿಷ್ಯರಿಗೆ ಹೇಳ್ತಾ ಇದ್ದಾನೆ ಏನಂತ? ಆ ನಡಿ ಬಂದದೆ, ಕ್ರಿಸ್ತನ ಮೂಲಕ ಆ ನಡಿ ಬಂದದೆ. ಆದ್ರೆ ಗೊತ್ತಾಗ್ಲಿಲ್ಲ. ಇವತ್ತು ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ, ಪರಲೋಕ ರಾಜ್ಯದಲ್ಲಿ ಇರಬೇಕೆನ್ನುವಂತವನು ಕ್ರಿಸ್ತನಲ್ಲಿದ್ದರೆ ಸಾಕು. ರಾಜ್ಯದಲ್ಲಿ ಇರಬೇಕಾದವನು, ಯಾರು ಪರಲೋಕವನ್ನು ಬಯಸ್ತಾರೋ, ಯಾರು ಪರಲೋಕವನ್ನು ಹುಡುಕ್ತಾರೋ, ಯಾರು ಪರಲೋಕವನ್ನು ಎದುರು ನೋಡ್ತಾರೋ ಅವರು ಕ್ರಿಸ್ತನಲ್ಲಿದ್ದಾಗ. ಅದೇ ಮತ್ತಾಯ ಸುವಾರ್ತೆ 12ನೇ ಅಧ್ಯಾಯ. ಮತ್ತಾಯ ಇದ್ದೀರಾ? ಮತ್ತಾಯ ಸುವಾರ್ತೆ 12ನೇ ಅಧ್ಯಾಯ 28ನೇ ವಚನ ನೋಡಿ. 12:28. ಮತ್ತಾಯ 12:28. ನಾನು ದೇವರ ಆತ್ಮನ ಬಲ ನಾನು ದೇವರ ಆತ್ಮನ ಬಲದಿಂದಲೇ. ಅನೇಕರು ದೇವರ ಸ್ವಸ್ಥತೆ, ರೋಗ ಸ್ವಸ್ಥತೆ, ದುರಾತ್ಮನ ಶಕ್ತಿಯಿಂದ ಬಿಡುಗಡೆ, ಅಂಧಕಾರ ದೊರೆತನದಿಂದ ಬಿಡುಗಡೆ, ಮಾಟಮಂತ್ರ ಶಕ್ತಿಯಿಂದ ಬಿಡುಗಡೆ ಕೊಡ್ತಾ ಇದ್ದಾರೆ. ಆದ್ರೆ ದೇವರಾಜ್ಯ ನಿಮ್ಮಲ್ಲಿ ಬಂತಂತ ಹೇಳ್ತಾ ಇಲ್ಲ. ವಾಕ್ಯ ಓದಾಗ ಏನಂತ ಹೇಳ್ತದೆ? ನಾನು ದೇವರ ಆತ್ಮನ ಬಲದಿಂದಲೇ ಏನು ದೇವರಾಜ್ಯ ಎಲ್ಲಿದೆ? ದೇವರಾಜ್ಯ ಪರಲೋಕದಾಗಲ್ಲ. ಎಲ್ಲಿ? ಪರಲೋಕದಾಗ ಇಲ್ಲ. ಎಷ್ಟು ಮಂದಿ ಹೇಳ್ತೀರಿ ಇಲ್ಲಿ ಅಂತ? ದೇವರ ರಾಜ್ಯ ನಿನ್ನ ಹತ್ರ ಬರ್ತಾ ಇದೆ. ತೆರೆಯಲ್ಪಟ್ಟಿದೆಯೋ ಯಾವಾಗ ದೇವರ ಮಹಿಮೆ ಅನುಭವಿಸ್ತಾ ಇದೆಯೋ, ಯಾವಾಗ ದೇವರ ಪ್ರಸನ್ನತೆ ಅನುಭವಿಸ್ತಾ ಇದೆಯೋ, ಯಾರಾದ್ರೂ ಇಲ್ಲಿ ಇದ್ದೀರಾ? ದೇವರಾಜ್ಯದಲ್ಲಿ ಇದ್ದವರು ಸ್ವಲ್ಪ ಕೈ ಎತ್ತಿ ದೇವರ ಸ್ತೋತ್ರ ಹೇಳ್ತೀರಾ? ದೇವರ ರಾಜ್ಯ ಆಮೇಲೆ ಭೂಲೋಕಕ್ಕೆ ಬಂದದೆ. ಇದ್ದೀರಿ? ದೇವರ ರಾಜ್ಯ ಆ ಕಡೆ ಅಲ್ಲ, ದೇವರ ರಾಜ್ಯ ಇಲ್ಲಿ. ನಿಮಗೆ ಅರ್ಥ ಆಗ್ಬೇಕದು. ಎಲ್ಲಿ ದೇವರ ರಾಜ್ಯ? ಮೇಲ ಇಲ್ಲ. ನಿನ್ ಬಾಜು ಕುಂತಾರಲ್ಲ, ದೇವರಾಜ್ಯ ಅಲ್ಲೇ ಇದೆ. ಎಲ್ಲಿ ದೇವರಾಜ್ಯ? ಲೂಕನ್ ಸುವಾರ್ತೆ 10ನೇ ಅಧ್ಯಾಯ 17. ಲೂಕ 17. ಲೂಕನ್ ಸುವಾರ್ತೆ 17ನೇ ಅಧ್ಯಾಯ ವಚನ 20 ನೋಡಿದಾಗ ಇಲ್ಲಿ ಪರಿಪೂರ್ಣ ಆಗ್ತಾ ಇದೆ. ದೇವರ ರಾಜ್ಯವು ಯಾವಾಗ ಬರುವುದೆಂದು ಕೇಳಿದಾಗ ಆತನವರಿಗೆ ಯಾರಿಗೆ ಕೇಳ್ತಾರ? ಫರಿಸಾಯರು ಯೇಸುವಿಗೆ ಕೇಳ್ತಾ ಇದ್ರೆ, ಸ್ವಾಮಿ ನಮ್ಮ ಪಿತೃಗಳು ಹೇಳ್ತಾ ಇದ್ರು ದೇವರಾಜ್ಯ ಬರ್ತದೆ ಅಂತ, ನಮ್ಮ ಹಿರಿಯರು ಹೇಳ್ತಾ ಇದ್ರು ದೇವರಾಜ್ಯ ಬರ್ತದೆ ಅಂತ. ಆ ದೇವರಾಜ್ಯ ಯೆರೂಸಲೇಮಿನಲ್ಲಿ ಬರ್ತದ, ಗಲಿಲಾಯದಲ್ಲಿ ಬರ್ತದ, ಸಮಾರ್ಯದಲ್ಲಿ ಬರ್ತದ, ಯೂದಾನ್. ದೇವರ ರಾಜ್ಯ ಇಲ್ಲೊಂದು ಜಾಗದಲ್ಲಿತ್ತು, ಇಲ್ಲೊಂದು ಜಾಗದಲ್ಲಿತ್ತು, ಇಲ್ಲೊಂದು ಜಾಗದಲ್ಲಿತ್ತು, ಇಲ್ಲೊಂದು ಜಾಗದಲ್ಲಿತ್ತು ಅಂತಲ್ಲ. ದೇವರ ರಾಜ್ಯ ಎಲ್ಲೂ ಇಳಲ್ಲ ಭೂಮಿ ಮೇಲೆ.
ದೇವರ ರಾಜ್ಯ ಇಳಿಬೇಕಾದ ಜಾಗ ಒಂದೇ, ಅದು ಮನುಷ್ಯರ ಅಂತರಾತ್ಮದಲ್ಲಿ. ಅಲ್ಲಿ ವಾಕ್ಯ ಬಹಳ ಸ್ಪಷ್ಟವಾಗಿ ಬರುತ್ತದೆ. ಓದಿ ಲೂಕ 17:20. ಆತನವರಿಗೆ ಇದ್ದೀರಾ? ಎಷ್ಟು ಮಂದಿ ಜೇನ್ ತಿಂದೀರ? ಜೇನ್ ತಿಂದಿರಲ್ಲ? ಸಕ್ರಿ ಪಾಕ್ ಎಷ್ಟು ಮಂದಿ ತಿಂದಿರ? ಪಾಕ್ ಕೆಲವರಿಗೆ ಗೊತ್ತಿಲ್ಲ. ಬೆಲ್ಲದ ಪಾಕ ಎಷ್ಟು ಮಂದಿ ತಿಂದಿರ? ಬೆಲ್ಲದ ಪಾಕ ಕೈಲಿ ಹಿಡಿದು ನಾ ಜೇನ್ ತಿನ್ನತ್ತೀನಿ ಅಂತ ಹೇಳಿದ್ರೆ ಏನಂತೀರ? ಹುಚ್ಚಂತಾರಲ್ಲ. ಬೆಲ್ಲದ ಪಾಕ ಹೆಂಗಿರ್ತದ? ಜೇನಿನ ತರನೇ ಕಾಣಿಸ್ತದೆ, ಅದ್ರ ಜೇನೇ ಬೇರೆ, ಬೆಲ್ಲದ ಪಾಕೆ ಬೇರೆ. ಆಮೇಲೆ ಅದರ ಅರ್ಥ ಅಲ್ಲೋ, ಜೇನಿನಲ್ಲಿ ಕೆಲವು ಅಂಶಗಳು ಅಡಕವಾಗಿವೆ. ಬೆಲ್ಲದ ಪಾಕಲ್ಲಿ ಸ್ವೀಟ್ ಇದೆ, ಜೇನಲ್ಲೂ ಕೂಡ ಸ್ವೀಟ್ ಇದೆ, ಆದ್ರೆ ಅದು ಪರಿಪೂರ್ಣ ಅಲ್ಲ. ಇದೇ ಬೇರೆ, ಅದೇ ಬೇರೆ. ಆಮೇಲೆ ದೇವ್ರ ರಾಜ್ಯ ಎಂಬುದಕ್ಕೆ ನೀವು ಹೋಲಿಸಿ ನೋಡಿದಾಗ ಗೊತ್ತಾಗ್ತದೆ ದೇವ್ರ ರಾಜ್ಯ ಎಲ್ಲಿದೆ ಅಂತ. ದೇವರ ರಾಜ್ಯ ಮನುಷ್ಯರ ಒಳಗಡೆ ಇದೆ ಎಂಬುದಕ್ಕೆ ಬೈಬಲ್ ಹೇಳ್ತಾ ಇದೆ. ಹೋದಮ್ಮ ಏನಂತ? ದೇವರ ರಾಜ್ಯವು ಪ್ರತ್ಯಕ್ಷವಾಗಿ ಬರುವಂತದ್ದಲ್ಲ, ಈಗ ಇಲ್ಲಿದೆ, ಆಗೋ ಅಲ್ಲಿದೆ ಎಂದು ಹೇಳುವುದಕ್ಕಾಗದು. ದೇವರ ರಾಜ್ಯವು ಯಾರು ಚಪ್ಪಾಳೆ ತಟ್ಟಿಲ್ಲ. ದೇವರ ರಾಜ್ಯ ನಿಮ್ಮ ಒಳಗಡೆ ಸ್ಥಾಪಿಸಲ್ಪಡ್ತಾ ಇದೆ. ಮನುಷ್ಯನ ಒಳಗಡೆ, ಮನುಷ್ಯನ ಹೃದಯದ ಒಳಗಡೆ, ಮನುಷ್ಯನ ಜೀವನದ ಒಳಗಡೆ ದೇವರ ರಾಜ್ಯ ಸ್ಥಾಪಿಸಲ್ಪಡ್ತಾ ಇದೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗಿರುವ ರಾಜ್ಯ ಯಾವುದು? ಅಂಧಕಾರದ ರಾಜ್ಯ. ಈಗಿರುವ ರಾಜ್ಯ ಅಂಧಕಾರದ ರಾಜ್ಯ. ಈಗಿರುವ ರಾಜ್ಯ ಕಣ್ಣೀರಿನ ರಾಜ್ಯ. ಈಗಿರುವ ರಾಜ್ಯ ಅಶುದ್ಧಾತ್ಮನ ರಾಜ್ಯ, ಭಯದ ರಾಜ್ಯ, ರೋಗದ ರಾಜ್ಯ, ಶೋಧನೆ ರಾಜ್ಯ, ಮರಣದ ರಾಜ್ಯ. ಆಪತ್ತಿನ ರಾಜ್ಯದಲ್ಲಿ ಜೀವಿಸ್ತಾ ಇರುವ ಮನುಷ್ಯನ ಬಳಿಯಲ್ಲಿ ಪರಲೋಕದಲ್ಲಿರುವ ಸಮಾಧಾನ, ಪರಲೋಕದಲ್ಲಿರುವ ಶಾಂತಿ, ಪರಲೋಕದಲ್ಲಿರುವ ಪ್ರೀತಿ, ಪರಲೋಕದಲ್ಲಿರುವ ಕರುಣೆ, ಪರಲೋಕದಲ್ಲಿರುವ ದಯ ಸ್ಥಾಪಿತವಾಗ್ತಾ ಇದೆ. ಅಲ್ಲಿಯೇ ದೇವರ ರಾಜ್ಯ. ಮ್ಯಾಗ ಹೋಗಿ ಯಾರು ನೋಡ್ಯಾರ? ಮ್ಯಾಗ ಹೋಗ್ಬೇಡಪ್ಪ, ಇಲ್ಲೇ ಹೊಂಟೋದೇ, ಚಿಂತೆ ಮಾಡಲ್ಲ. ಎಷ್ಟು ಮಂದಿ ಹೇಳ್ತೀರ ಮ್ಯಾಲ ಹೋಗಿ ನೋಡ್ಲಕ್ಕ? ಯಾರು ದೇವರ ಸಂಕಲ್ಪವನ್ನು ಗ್ರಹಿಸ್ತಾರೋ, ಯಾರು ದೇವರ ಸಂಕಲ್ಪವನ್ನು ತಿಳಿತಾರೋ ಅವ್ರಿಗೆ ಗೊತ್ತು ದೇವರ ರಾಜ್ಯ ನನ್ನ ಒಳಗಡೆ ಸ್ಥಾಪಿತವಾಗ್ತಾ ಇದೆ. ಅಲೋ, ಎಲ್ಲಿ ದೇವರ ರಾಜ್ಯ ಇದೆಯೋ ಅಲ್ಲಿ ಮರಣ ಇಲ್ಲ. ಎಲ್ಲಿ ದೇವರಾಜ್ಯ ಇದೆಯೋ ಅಲ್ಲಿ ಕಣ್ಣೀರಿಲ್ಲ. ಎಲ್ಲಿ ದೇವರಾಜ್ಯ ಇದೆಯೋ ಅಲ್ಲಿ ದುಃಖ ಇಲ್ಲ. ಎಲ್ಲಿ ದೇವರಾಜ್ಯ ಇದೆಯೋ ಅಲ್ಲಿ ಗೋಳಾಟ ಇಲ್ಲ. ಎಲ್ಲಿ ದೇವರಾಜ್ಯ ಇದೆಯೋ ಅಲ್ಲಿ ಇದ್ದೀರಾ? ಎಷ್ಟು ಮಂದಿ ಇದ್ದೀರಾ? ಯಾರು ದೇವರ ರಾಜ್ಯದಲ್ಲಿದ್ದಾರೋ ಅವ್ರು ಮಾತ್ರ ದೇವರ ಸನ್ನಿಧಾನದಲ್ಲಿ ಇರ್ಲಿಕ್ಕೆ ಸಾಧ್ಯ. ಎಷ್ಟು ಮಂದಿ ಇಲ್ಲಿ ಇದ್ದೀರಾ? ದೇವರ ಸನ್ನಿಧಾನದಾಗಿದ್ರು ಸ್ವಲ್ಪ ಕೈ ಎತ್ತಿರ. ನಾನು ದೇವರ ಸನ್ನಿಧಾನದಲ್ಲಿದ್ದೆ. ದೇವರನ್ನು ಹುಡ್ಕೊಂಡು ಬಂದದ್ದು, ದೇವರನ್ನು ಪ್ರೀತಿ ಮಾಡಿದ್ದು, ದೇವರನ್ನು ಪಾಪ ತೊಳೆದದ್ದು ನಿನ್ನಲ್ಲಿ ಒಂದು ರಾಜ್ಯ ಸ್ಥಾಪನೆಗೋಸ್ಕರ. ಯಾವ ರಾಜ್ಯ? ಭೂಲೋಕದ ರಾಜ್ಯ ಅಲ್ಲ, ಈ ಲೋಕದ ಆಡಳಿತ ಅಧಿಕಾರದ ರಾಜ್ಯ ಅಲ್ಲ, ಸಮಾಧಾನದ ರಾಜ್ಯ, ಪ್ರೀತಿಯ ರಾಜ್ಯ. ಒಂದು ಹೇಳಕ್ಕೆ ಇಷ್ಟಪಡ್ತೇನೆ, ಯಾರಲ್ಲಿ ದೇವರ ರಾಜ್ಯ ಅದಲ್ಲ, ಯಾರಲ್ಲಿ ದೇವರ ರಾಜ್ಯ ಸ್ಥಾಪನೆ ಆಗ್ಯದಲ್ಲ, ಹಲೋ, ಯಾರಲ್ಲಿ ದೇವರ ರಾಜ್ಯ ಸ್ಥಾಪನೆ ಆಗ್ಯದಲ್ಲ ಅವ್ರ ಬಳಿ ಸಿಟ್ಟೇ ಇಲ್ಲ, ಸಮಾಧಾನ ಇದೆ.
ಯಾರಲ್ಲಿ ದೇವರಾಜ್ಯ ಸ್ಥಾಪನೆ ಆಗಿದೆಯೋ ಅಲ್ಲಿ ಕಣ್ಣೀರಿಲ್ಲ, ಅಲ್ಲಿ ದುಃಖ ಇಲ್ಲ, ಅಲ್ಲಿ ಗೋಳಾಟ ಇಲ್ಲ, ಅಲ್ಲಿ ಹೊಟ್ಟೆ ಕಿಚ್ಚಿಲ್ಲ, ಅಲ್ಲಿ ವೈಮನಸ್ಸಿಲ್ಲ, ಅಲ್ಲಿ ಯಾವುದು ನೆಲೆಗೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಇದ್ದೀರಿ ಇಲ್ಲಿ? ಎಷ್ಟು ಮಂದಿ ಇಲ್ಲೇ ಇದ್ದೇನೆ? ಎಲ್ಲಿದೆ ದೇವರ ರಾಜ್ಯ? ನಿನಗೆ ಗೊತ್ತಿರಲಿ. ಕ್ರಿಸ್ತ ಹುಡ್ಕೊಂಡು ಅಲ್ಲಿ ಹೋಗ್ಬೇಡ, ಕ್ರಿಸ್ತ ಹುಡ್ಕೊಂಡು ನಿನ್ನ ಮನೆತನ ಬರ್ತಾ ಇದ್ದಾನೆ. ಅದು ವಾಕ್ಯ ಹೇಳ್ತದೆ, ಈಗ ಹೃದಯದ ಬಾಗಿಲು ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ. ಎಂತಟ್ಟತನ ನಿನ್ನ ಹೃದಯದ ಬಾಗಿಲು ತಟ್ಟತನ. ಯಾಕಂದ್ರೆ ನಿನ್ನ ಒಳಗೆ ದೇವ್ರ ರಾಜ್ಯ ಸ್ಥಾಪನೆ ಮಾಡ್ಬೇಕಾದ್ರೆ ಅಲ್ಲಿ ಸ್ಥಾಪನೆ ಮಾಡೋದಕ್ಕಲ್ಲ, ನಿನ್ನಲ್ಲಿ ದೇವರ ರಾಜ್ಯ ಸ್ಥಾಪನೆ ಮಾಡೋದಕ್ಕಾಗಿ. ಎಷ್ಟು ಮಂದಿ ಹೇಳ್ತೀರ, ನನ್ನಲ್ಲಿ ದೇವರ ರಾಜ್ಯ ಕಟ್ಟಲ್ಪಡ್ತಾ ಇದೆ. ಬಾಜುದಲ್ಲಿ ಕೈ ಕೊಟ್ಟು ಹೇಳು, ನೀ ಎಲ್ಲಿದ್ದು ಗೊತ್ತಿಲ್ಲ, ಆದ್ರೆ ನನ್ನ ಒಳಗೆ ಮಾತ್ರ ದೇವ್ರ ರಾಜ್ಯ ಕಟ್ಟುತ್ತಾ ಇದೆ. ದಿನ 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 ದೇವರ ರಾಜ್ಯದಲ್ಲಿ ನಾನು ಬಲ ಹೊಂದುತ್ತಾ ಇದ್ದೇನೆ, ಸಮಾಧಾನದಲ್ಲಿ ಬಲ ಹೊಂದ್ತಾ ಇದ್ದೇನೆ, ಪ್ರೀತಿಯಲ್ಲಿ ಬಲ ಹೊಂದ್ತಾ ಇದ್ದೇನೆ, ಕರುಣೆಯಲ್ಲಿ ಬಲ ಹೊಂದ್ತಾ ಇದ್ದೇನೆ, ದೇವರ ಸಂಕಲ್ಪದಲ್ಲಿ ದಿನ ದಿನ ಅಭಿವೃದ್ಧಿ ಆಗ್ತಾ ಇದ್ದೇನೆ. ಎಷ್ಟು ಮಂದಿ ಹೇಳ್ತೀರ, ದೇವರ ರಾಜ್ಯ ನನ್ನಲ್ಲಿ ಕಟ್ಟಲ್ಪಡ್ತಾ ಇದೆ? ಇದ್ದೀರೆ? ಕೆಲವರು ಇಲ್ಲ ಅಂದ ಕಾಣುತ್ತೆ. ದೇವರ ರಾಜ್ಯ ನಿನ್ನ ಒಳಗಡೆ ಸ್ಥಾಪಿತವಾಗ್ತಾ ಇದೆ. ಎಲ್ಲಿ ದೇವರ ರಾಜ್ಯ ಅದಲ್ಲ, ಹಲೋ, ಸ್ವಲ್ಪ ಆಚರಣೆ ಕೊಡ್ತೀಯ? ಇದು ದೇವರ ಸಿಂಹಾಸನ, ಇದು ದೇವರ ಸಿಂಹಾಸನ, ಇದು ಪರಲೋಕದಲ್ಲಿ ಸ್ಥಾಪಿತವಾಗಿದೆ. ನಿದ್ರೆ ಮಾಡುವವರು ಹಲ್ಲೆಲೂಯಾ. ಇದು ಸಿಂಹಾಸನ, ದೇವರ ಸಿಂಹಾಸನ. ದೇವರ ಸಿಂಹಾಸನದಲ್ಲಿ ದೇವರು ಆಸೀನನಾಗಿದ್ದಾನೆ. ಅಲ್ಲಿ ದೇವರ ರಾಜ್ಯ ಇದೆ. ಪ್ರಜೆ ಕೆಳಗಡೆ ಇದೆ. ಪ್ರಜೆ ದೇವದೂತರು ದೊಡ್ಡ ಸೈನ್ಯ ಕೆಳಗಡೆ ಇದೆ. 24 ಮಂದಿ ಹಿರಿಯರು ಕೆಳಗಡೆ ಇದ್ದಾರೆ. ಅದರ ಸಿಂಹಾಸನದ ಸುತ್ತಲೂ 4 ಮೂಲೆಗಳಲ್ಲಿ 4 ಮಂದಿ ಶರಾಫಿಯರಿದ್ದಾರೆ. ಕಾರಣ ದೇವರನ್ನ ಆರಾಧಿಸ್ತಾ ಆತನ ಘನಪಡಿಸ್ತಾ ಇದ್ದಾರೆ. ಆಮೆನ್, 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 ಆಮೆನ್. ದೇವರ ರಾಜ್ಯದ ಸಿಂಹಾಸನ ಪರಲೋಕದಲ್ಲಿ ಇಲ್ಲ. ದೇವರ ರಾಜ್ಯದ ಸಿಂಹಾಸನ ನಿನ್ನ ಹೃದಯದ ಒಳಗಡೆ ಸ್ಥಾಪಿತವಾಗ್ತಾ ಇದೆ. ಯಾವಾಗ ದೇವರ ಸಿಂಹಾಸನ ನಿನ್ನ ಒಳಗಡೆ ಇರುತ್ತದೆಯೋ ಆವಾಗ ಹೊರಗಡೆ ಇರುವ ದೇವದೂತರು ಆತನನ್ನು ಆರಾಧಿಸುವ ಶಕ್ತರಾಗಿದ್ದಾರೆ. ಆರಾಧನೆ ಯಾಕೆ ನಡೆಯಲ್ಲ ಗೊತ್ತಾ? ಯಾಕೆ ನಡೆಯಲ್ಲ? ಒಳಗೆ ಸಿಂಹಾಸನ ಇಲ್ಲ. ಯಾವ ಒಳಗಡೆ ದೇವರ ಸಿಂಹಾಸನ ಇದೆ, ದೇವರ ಪ್ರಭಾವ ಇದೆ, ದೇವರ ಮಹಿಮೆ ಇದೆ, ಅಲ್ಲಿ ಆರಾಧನೆ, ಅಲ್ಲಿ ಸ್ತೋತ್ರ, ಅಲ್ಲಿ ಸ್ತುತಿ, ಹಗಲು ರಾತ್ರಿ ಘನ ಮಾನ ಮಹಿಮೆ ಪ್ರಭಾವ ಜಯ ನಮ್ಮ ತಂದೆಯ ದೇವರಿಗುಂಟಾಗಲಿ. ಆಮೆನ್, ಹಲ್ಲೆಲೂಯ ಎಂಬುದಾಗಿ ಕೋಟ್ಯಾನು ಕೋಟಿ ದೇವದೂತರು ಆರಾಧಿಸ್ತಾ ಇರ್ತಾರೆ. ಆಮೆನ್. ಯಾವಾಗ ನಿನ್ನ ಬಾಯಿ ಸ್ತುತಿಸ್ತದೆಯೋ, ಯಾವಾಗ ನಿನ್ನ ಶರೀರ ಸ್ತುತಿಸ್ತದೆಯೋ. ಮೊನ್ನೆ ನಮ್ಮ ಮಗ ಒಂದು ವಿಡಿಯೋ ತೋರಿಸ್ದ. ಹೊಸನ್ನ ಮಿನಿಸ್ಟ್ರಿಯಲ್ಲಿ ಒಬ್ಬ ಜಾನ್ ವೆಸ್ಲಿ ಎಂಬುದು ಆರಾಧನೆ ಮಾಡ್ತಾ ಇದ್ರು. ಆವಾಗ ಒಬ್ಬರಿಗೆ ತೋರಿಸ್ದೆ, ಇವರು ಆರಾಧನೆ ಎಲ್ಲಿ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ಲಿಲ್ಲ. ಆರಾಧನೆ ಅನ್ನುವಂಥದ್ದು ಬರೀ ಬಾಯಿಂದ ಬರುವ ಶಬ್ದದಿಂದ ಅಲ್ಲ. ಆರಾಧನೆ ಎನ್ನುವಂಥದ್ದು ಬರೀ ಬಾಯಿಲಿಂದ ಅಲ್ಲ. ಆರಾಧನೆ ಎನ್ನುವಂಥದ್ದು ಪಟ್ಟಣದ ದಾವೀದನು ಹೇಳ್ತಾನೆ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಗಳೇ. ಏನು
ಇಲ್ಲಿಲ್ಲ ನೋಡಿ, ನೀವು ಯಾರು ಇಲ್ಲಿಲ್ಲ. ನನ್ನ ಸರ್ವೇಂದ್ರಿಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು. ಯಾವಾಗ ದೇವರ ಸಿಂಹಾಸನ ನಿನ್ನ ಒಳಗಡೆ ಇರ್ತದೆಯೋ, ಯಾವಾಗ ದೇವರ ರಾಜ್ಯ ನಿನ್ನಲ್ಲಿ ಸ್ಥಾಪಿಸಲ್ಪಡ್ತದೆಯೋ, ಆವಾಗ ನಿನ್ನ ಬಾಯಿ ಸುಮ್ಮನೆ ಕೂಡ್ಲಕ್ಕಾಗಲ್ಲ, ನಿನ್ನ ಶರೀರ ಸುಮ್ಮನೆ ಕೂಡ್ಲಕ್ಕಾಗಲ್ಲ, ನಿನ್ನ ಜೀವನ ಸುಮ್ಮನೆ ಕೂಡ್ಲಕ್ಕಾಗಲ್ಲ, ನಿನ್ನ ಕಾಲು ಸುಮ್ಮನೆ ಕೂಡಲ್ಲ. ನೀನು ಎಲ್ಲಿ ಹೋಗ್ತೀಯೋ ಅಲ್ಲಿ ದೇವರ ರಾಜ್ಯದ ಬೆಳಕು, ನೀನು ಎಲ್ಲಿ ಹೋಗ್ತೀಯೋ ಅಲ್ಲಿ ದೇವರ ರಾಜ್ಯದ ಸಾಮರ್ಥ್ಯ, ನೀನು ಎಲ್ಲಿ ಕತ್ತಲಲ್ಲಿ ಕಾಲಿಡ್ತೀಯೋ ಅಲ್ಲಿ ಒಂದು ಬಿಡುಗಡೆ, ಅಲ್ಲಿ ಒಂದು ಜಯ, ಅಲ್ಲಿ ಒಂದು ದೇವರ ಮಹಿಮೆ. ದೇವರನ್ನ ಕರ್ತದ್ದು. ಬಾ ಮಗನೇ, ಇಷ್ಟು ದಿನ ಎಲ್ಲ ಪಾಪ ಮಾಡಿದಿ, ಇಷ್ಟು ದಿನ ಎಲ್ಲ ಕೆಟ್ಟದ್ದು ಮಾಡಿದಿ, ಬಾ ನಿನ್ ಪಾಪ ತೊಳೆದಿದೆ, ನಡಿ ಸ್ವರ್ಗಕ್ಕ ಅಂತೇಳಿ, ನಡಿ ಸ್ವರ್ಗಕ್ಕ ಅಂತೇಳಿ, ನಡಿ ಸ್ವರ್ಗಕ್ಕ ಅಂತೇಳಿ ಕೈ ಹಿಡಿದು ಕರ್ಕೊಂಡು ಸಲ ದೇವ್ರ ರಾಜ್ಯ ಕರೆದಿಲ್ಲ. ಕೆಲವರಿಗೆ ಏನಿದೆ ಗೊತ್ತಾ, ನನ್ನ ಪಾಪ ತೊಳೆದು ನೋಡು, ಆಯ್ತು ನಾನು ನೀತಿವಂತ, ಅದನ್ನು ಸ್ವರ್ಗಕ್ಕೆ ಹೋಯ್ತೆ, ನಾನು ಸ್ವರ್ಗಕ್ಕೆ ಹೋಯ್ತೆ. ಸ್ವರ್ಗಕ್ಕೆ ಹೋಗ್ಬೇಡ. ಸ್ವರ್ಗದಲ್ಲಿರುವ ಪ್ರಭಾವ, ಸ್ವರ್ಗದಲ್ಲಿರುವ ಮಹಿಮೆ, ಸ್ವರ್ಗದಲ್ಲಿರುವ ಸಾಮರ್ಥ್ಯ ಈ ಲೋಕದಲ್ಲಿ ಅನುಭವಿಸೋ ನಾವು. ಕೆಲವರಿಗೆ ಸ್ವರ್ಗಕ್ಕೆ ಹೋಗ್ಲಕ್ಕೆ ಆಸೆ, ಆದ್ರೆ ಸ್ವರ್ಗದಲ್ಲಿರುವ ಮಹಿಮೆಯಲ್ಲಿ ನೋಡ್ಲಕ್ಕೆ ಆಸೆ ಇಲ್ಲ. ನಾ ಇವತ್ತು ನಿಮಗೆ ಕೇಳಕ್ಕೆ ಇಷ್ಟಪಡ್ತೆ, ದೇವರು ನಿಮ್ಮನ್ನು ಕರೆದಿದ್ದಾನೆ, ದೇವರನ್ನು ಪ್ರೀತಿ ಮಾಡಿದ್ದಾನೆ, ನಿನಗೋಸ್ಕರ ಪ್ರಾಣವನ್ನೇ ಕೊಟ್ಟು ಆತನ ಕರಿತಾ ಇದ್ದಾನೆ. ಕಾರಣ ಗೊತ್ತದ? ನಿನ್ನನ್ನು ಕರಿತಾ ಇದ್ದಾನೆ, ಕಾರಣ ಗೊತ್ತಾ? ಈ ಆಲಯ ಕಟ್ಟಬೇಕಾದ್ರೆ ಇದಕ್ಕೊಂದು ಭೂಮಿ ಬೇಕು. ಈ ಆಲಯ ಒಂದು ಮನೆ ಕಟ್ಟಬೇಕಾದ್ರೆ ಭೂಮಿ ಬೇಕು. ಭೂಮಿಯಲ್ಲಿ ಮನೆ ಕಟ್ಟಲಿಕ್ಕೆ ಆಗಲ್ಲ. ಇಲ್ಲಿಲ್ಲ ನೋಡ್ರಿ, ನೀವು ಒಂದು ಆಲಯ ಕಟ್ಟಬೇಕಾದ್ರೆ ಅದಕ್ಕೆ ಸ್ಥಳ ಬೇಕು. ಆ ಸ್ಥಳ ದುಡ್ಡು ಕೊಟ್ಟುಕೊಂಡು ಕೊಡ್ಬೇಕಾಗ್ತದೆ. ಆದ್ರೆ ಕ್ರಿಸ್ತನು, ಪರಲೋಕವಿರುವ ದೇವರು ತನ್ನ ಪರಿಶುದ್ಧ ರಕ್ತವನ್ನೇ ಬರಿದು ಮಾಡಿ ನಿನ್ನ ಜೀವಿತವನ್ನು ಆತನು ಕೊಂಡುಕೊಂಡು ಆತನ ಪರಿಶುದ್ಧ ರಾಜ್ಯವನ್ನ, ಆತನ ಪರಿಶುದ್ಧ ಮಹಿಮೆಯನ್ನ, ಆತನ ಪರಿಶುದ್ಧ ಪ್ರಭಾವವನ್ನ. ಹಲೋ, ಇದ್ದೀರಿ ಯಾರಾದ್ರೂ ಇಲ್ಲಿದ್ದೀರಿ? ನಾವೊಂದು ಹೇಳಕ್ಕೆ ಇಷ್ಟಪಡ್ತೇನೆ, ದೇವರ ರಾಜ್ಯ ನಿನ್ನಲ್ಲಿ ಕಟ್ಟಲ್ಪಡ್ತಾ ಇದೆ. ದೇವರ ರಾಜ್ಯ ನಿನ್ನಲ್ಲಿ ಕಟ್ಟಲ್ಪಡ್ತಾ ಇದೆ. ಎಫೆಸದವರಿಗೆ ಬರೆದ ಪತ್ರ, ಎಫೆಸ ಇದೆಯಾ? ಎಫೆಸ ಎರಡನೇ ಅಧ್ಯಾಯ 21ನೇ ವಚನ. ಎಫೆಸ 2:21. ಯೇಸು ಕ್ರಿಸ್ತನೇ ಎಲ್ಲರೂ ಹೇಳ್ಬೇಕು, ಯೇಸು ಕ್ರಿಸ್ತನೇ. ಇನ್ನ ಎಲ್ಲರೂ ಹೇಳ್ಬೇಕು, ಯೇಸು ಕ್ರಿಸ್ತನೇ. ಈ ಕಡೆ ಯಾರು ಹೇಳ್ತಾ ಇಲ್ಲ. ಯೇಸು ಕ್ರಿಸ್ತನೇ ಮುಖ್ಯವಾದ ಮೂಲೆಗಲ್ಲು. ಮುಂದೆ ಆತನಲ್ಲಿ ಕಟ್ಟಡದ ಎಲ್ಲಾ ಭಾಗಗಳು ಒಂದಕ್ಕೊಂದು ಹೊಂದಿಕೆಯಾಗಿ ಕಟ್ಟಡವು ವೃದ್ಧಿಯಾಗುತ್ತಾ ಏನಾಗ್ತದೆ? ಕೇಳಿಸಿಲ್ಲ ನೋಡಿ ನನಗೆ. ಪರಿಶುದ್ಧ ದೇವಾಲಯವಾಗುತ್ತದೆ. ಮುಂದೆ ಯಾರಲ್ಲಿ ಆತನಲ್ಲಿ. ಬಾಜುದ್ರಿ ಹೇಳಿ, ನೀನು ಸಹ ನೋಡಿ. ಕೆಲವು ಹೇಳಕ್ಕೆ ಮನಸ್ಸಿಲ್ಲ. ಯಾರಲ್ಲಿ? ಕ್ರಿಸ್ತನಲ್ಲಿ ನೀವು ಸಹ ಎದರ ಮೂಲಕ? ಪವಿತ್ರಾತ್ಮನ ಮೂಲಕವಾಗಿ ದೇವರಿಗೆ ಏನಾಗೋದಕ್ಕಾಗಿ? ಹಲೋ, ಏನಾಗೋದಕ್ಕಾಗಿ? ನಿವಾಸ ಸ್ಥಾನವಾಗುವುದಕ್ಕಾಗಿ. ನನಗೆ ಬೇಸರಾಗೋ ಜಾಗ ಯಾವ್ದು ಗೊತ್ತಾ? ಈಗ ಎಷ್ಟೊಮ್ಮೆ ನೀ ಸ್ವರ್ಗಕ್ಕೆ ಹೋಯ್ತಿ, ಅಲ್ಲಿ ನಿಂಗೆ ತಾಸ್ಕೊಂತಿಲ್ಲ ಕರಿಲತ್ತಾನ.
ಮೇನಿದ್ರು ತಾಳ್ಸ್ಕೊಂಡ್ ತಿಂದ ಖರೆ ಮನುಷ್ಯರಿದ್ದೀರಲ್ಲ. ಅಲೋ, ನೀನ್ ದೇವರಾಜ್ಯ ಇಲ್ಲಿ ಸ್ಥಾಪನೆ ಮಾಡಿದ್ಯಾ ಆದ್ರೆ ನಿನಗೋಸ್ಕರ ಹೊಸ ಯೆರೂಸಲೇಮ್ ಸಿದ್ಧವಾಗಿರುವಂತದ್ದಾಗಿದೆ. ಯಾರೆಲ್ಲರೂ ದಮ್ಮಿದ್ರು ಸ್ವಲ್ಪ ಎತ್ತಿ ಅಂತ ಹೇಳಿ. ಇದ್ದಿದೆಯಾ? ಇದೆಯಾ? ಇಲ್ಲಿ ದೇವಾಲಯ ಕಟ್ದಿಯಲ್ಲ, ನಿನಗೆ ಹೊಸ ಯೆರೂಸಲೇಮ್. ಬಾಜುದರಿಗೆ ಹೇಳು, ಇಲ್ಲಿ ದೇವಾಲಯ ಕಟ್ಟು. ಅಲೋ, ಇಲ್ಲಿ ದೇವಾಲಯ ಕಟ್ಟು. ಎಲ್ಲಿ ಕಟ್ಟು? ಇಲ್ಲಿ ದೇವಾಲಯ ಕಟ್ಟು. ನಿನಗೆ ಹೊಸ ಯೆರೂಸಲೇಮ್ ಸಿದ್ಧವಾಗಿದೆ. ಈ ದೇವಾಲಯ ಎಲ್ಲರೂ ಕೂಡ್ಸೋದನ್ನು ಗೊತ್ತಾ? ಹೊಸ ಯೆರೂಸಲೇಮಿನ ಒಳಗೆ ವೈದ್ಯರು ಕೂಡ್ಸೋದು. ಹಲೋ, ಯೇಸು ಕ್ರಿಸ್ತನ ಬಂದದ್ದು ಯಾವುದೋ ಒಂದು ಲೋಕದ ಕೆಲಸಕ್ಕಲ್ಲ. ಯೇಸು ಕ್ರಿಸ್ತನ ಬಂದದ್ದು, ನಾವು ಒಂದೇ ಮಾತ್ರ ಹೇಳ್ಬೇಕಾದ್ರ, ಈ ಕ್ರಿಸ್ತ ಅನ್ನುವಂತ ಶಬ್ದ ಏನು ಭೂಲೋಕಕ್ಕೆ ಬಂದದಲ್ಲ, ಅದು ದೇವರ ರಾಜ್ಯ ಇದೆ. ಈ ರಾಜ್ಯ ಬಿಟ್ಟು ಮತ್ತೊಂದು ಮಾತಾಡಿದೆ ಅಂದ್ರೆ ವೇಸ್ಟ್. ಈ ರಾಜ್ಯ ಬಿಟ್ಟು ಮತ್ತೊಂದು ವಿಷಯ ಪ್ರಕಟಿಸಿ ಅಂದ್ರೆ ವೇಸ್ಟ್. ಕೆಲಸದಲ್ಲ. ಎಷ್ಟು ಮಂದಿ ಹೇಳ್ತೀರಾ, ದೇವರ ರಾಜ್ಯ ನನ್ನಲ್ಲಿ ಕಟ್ಟಲ್ಪಡಬೇಕು, ದೇವರ ರಾಜ್ಯ ನನ್ನಲ್ಲಿ ಕಟ್ಟಲ್ಪಡಬೇಕು. ಪಾಸ್ಟರ್ ಚಂದ್ರಮೌಳಿ ಅವರು ಒಂದು ಮಾತು ಹೇಳಿದರು. ಅಲೋ, ಮಂಜುಶ್ವ ಪೆಟ್ಟಿಗೆ ದಾವೀದನ ಮನೆಗೆ ಹೋಗ್ಬೇಕಾಗಿತ್ತು. ಆದ್ರೆ ಮಂಜುಶ್ವ ಪೆಟ್ಟಿಗೆ ಹೋಗಿದ್ದು ಓಬೇದಮ್ಮನ ಮನೆಗೆ ಹೋಯಿತು. ಕಾರಣ, ಓಬೇದಮ್ಮನು ದೇವರ ಮಂಜುಶ್ವ ಬರೋದಕ್ಕಿಂತ ಮುಂಚೆ ಅವನ ಮನೆಯಲ್ಲಿ ದೇವರಿಗೋಸ್ಕರ ಒಂದು ಆಲಯ ಕಟ್ಟಲ್ಪಟ್ಟಿದ್ದ. ಹೇಳಿ, ದೇವರಿಗೋಸ್ಕರ ಒಂದು ಆಲಯ ಕಟ್ಟಲ್ಪಟ್ಟಿದ್ದ. ಅಲ್ಲಿಗೆ ಹೋಗ್ಬೇಕಾದ ಮಂಜುಶ್ವ ನೇರವಾಗಿ ಓಬೇದಮ್ಮನ ಮನೆ ಪ್ರವೇಶ ಮಾಡಿದ್ದು. ನಾ ಇವತ್ತು ಹೇಳಕ್ಕೆ ಇಷ್ಟಪಡ್ತೇನೆ, ನೀನು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡುವಾಗ ದೇವರ ರಾಜ್ಯ ನಿನ್ನಲ್ಲಿ ಸ್ಥಾಪಿತವಾಗ್ತಾ ಇರುವುದಾಗಿದೆ. ಯಾರಲ್ಲಿ ದೇವರ ರಾಜ್ಯ ಸ್ಥಾಪಿಸಲ್ಪಡ್ತದೆಯೋ ಅಲ್ಲಿ ಮಹಿಮೆ ಇದೆ, ಅಲ್ಲಿ ಪ್ರಭಾವ ಇದೆ, ಅಲ್ಲಿ ಸಾಮರ್ಥ್ಯ ಇದೆ, ಅಲ್ಲಿ ಬಿಡುಗಡೆ ಇದೆ, ಅಲ್ಲಿ ಜಯದ ಸಂಕೇತ ಇದೆ. ಎಷ್ಟು ಮಂದಿ ಹೇಳ್ತೀರಾ, ದೇವರ ರಾಜ್ಯ ನನ್ನಲ್ಲಿ ಕಟ್ಟಲ್ಪಡ್ತಾ ಇದೆ? ಏನಾಗಲಿ ಕಟ್ಟಲ್ಪಡ್ತಾ ಇದ್ದೀರಾ? ದೇವರ ಮಂದಿರವಾಗಲಿ ಕಟ್ಟಲ್ಪಡ್ತಾ ಇದ್ದೀರಾ? ದೇವರ ಸಿಂಹಾಸನ ನಿನ್ನಲ್ಲಿ ಸ್ಥಾಪಿತವಾಗ್ತಾ ಇದೆ. ಯಾವ್ದಾರ ಹೇಳ್ತೀರಾ, ದೇವರ ರಾಜ್ಯ ನನ್ನಲ್ಲಿ ಕಟ್ಟಲ್ಪಡ್ಲಿ? ರಾಜ್ಯದಲ್ಲಿ ಕೈ ಕೊಟ್ಟು ಹೇಳು, ದೇವರ ರಾಜ್ಯ ನಿನ್ಬಲ್ಲ ಅದನ್ನೆಲ್ಲ ಗೊತ್ತಿಲ್ಲ, ನನ್ನಲ್ಲಿ ಕಟ್ಟಲ್ಪಡ್ತಾ ಇದೆ. ಕೆಲವ್ರು ಹೇಳ್ತಾ ಇಲ್ಲ, ಕೆಲವ್ರಿಗೆ ನಾಚಿಕೆ ಬರ್ತಾ ಇದೆ. ಎಷ್ಟು ಮಂದಿ ಹೇಳ್ತೀರಾ, ದೇವರ ರಾಜ್ಯ ನನ್ನಲ್ಲಿ ಕಟ್ಟಲ್ಪಡ್ತಾ ಇದೆ? ಹಲೋ, ಅದಕ್ಕೆ ದೇವರ ರಾಜ್ಯ ಕಟ್ಟುವಾಗಲೇ ಏನೆಲ್ಲ ನೀವು ಒಂದೊಂದಾಗಿ ಹುಡ್ಕೊಂಡು ಬಂದಾಗ ನಿಮ್ಗೆ ಗೊತ್ತಾಗ್ತದೆ. ಕೆಲವರಿಗೆ ಕ್ರೈಸ್ತಿ ಜೀವಿತ ಅಂದ್ರೆ ಹೆಂಗಾಗ್ಯದಂದ್ರ, ಚಲೋ ಇದ್ರು ಸಾಕು ಬರ್ಲಕ್ಕೆ ಹೋಗ್ಬಿಟ್ಟೇವಲ್ಲ. ನನ್ನ ಹೆಸರು ಬಿ ಎಲ್ಲಿ, ಎಷ್ಟು ಮಂದಿ ಹೇಳ್ತೀನಿ ನನ್ನ ಹೆಸರು ಜೀವಭದ್ರ ಪಟ್ಟೇಲ್ ಹೆಸರು ಬರಲಿ ಅಂತ. ಅಲ್ಲೋ, ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಲ್ಲೋ, ಯಾರ ರಾಜ್ಯ ಹೆಸರು ಕೇಳತ್ತದ ಆ ರಾಜ್ಯ ನಿನ್ನಲ್ಲಿ ಸ್ಥಾಪನೆ ಆಗುತ್ತೆ. ಆಮೇಲೆ ಅದಕ್ಕೆ ಅದು ವಾಕ್ಯ ಎಷ್ಟು ಕ್ಲಿಯರ್ ಆಗಿ ಹೇಳುತ್ತೆ. ದೇವರ ರಾಜ್ಯ, ಲೋಕನ ಸುವಾರ್ತೆ 17:21 ಏನಂತ ಹೇಳ್ತದೆ? ಲೋಕ 17:21 ಆತನವರಿಗೆ ದೇವರ ರಾಜ್ಯವು ಪ್ರತ್ಯಕ್ಷವಾಗಿ ಬರುವಂತದಲ್ಲ, ಈಗ ಇಲ್ಲಿದೆ ಆಗ ಅಲ್ಲಿದೆ ಎಂದು ಹೇಳುವುದಕ್ಕಾಗದು. ದೇವರ ರಾಜ್ಯವು ನಾನಿವತ್ತು ಕೊಡಬೇಕಾದದ್ದು, ನಾನಿವತ್ತು ನಿಮಗೆ ತಿಳಿಸ್ಬೇಕಾದದ್ದು, ಎಷ್ಟು ಮಂದಿ ಸಿದ್ಧರಾಗಿದ್ದೀರ ದೇವರ ರಾಜ್ಯ ನನ್ನಲ್ಲಿ ಕಟ್ಟಲ್ಪಡ್ಲಿ ಅಂತ? ನೀ ಪ್ರಯಾಸ ಪಡಬೇಡ, ನೀನ್ ಹಣ ಖರ್ಚು ಮಾಡಬೇಡ. ಎಲ್ಲ ಹಣ ಅವನೇ ಖರ್ಚು ಮಾಡ್ತಾನೆ, ಖಾಲಿ ಭೂಮಿ ಕೊಡು ಸಾಕು.
ಭೂಮಿ ಮಾತ್ರ ಹೆಸರು. ಈ ಭೂಮಿ ನಂದಲ್ಲ, ಈ ಭೂಮಿ ಕ್ರಿಸ್ತನದಾಗಿದೆ. ಇಲ್ಲ ನೋಡ್ರಿ ಕೆಲವರು. ಎಷ್ಟು ಮಂದಿ ಹೇಳ್ತೀರಾ ಈ ಭೂಮಿ ಕ್ರಿಸ್ತಂದು? ಕ್ರಿಸ್ತಂದ ನಿಂದ? ಹಲೋ, ಈ ಭೂಮಿ ಕ್ರಿಸ್ತಂದ ನಿಂದ? ಯಾವಾಗ ಈ ಭೂಮಿ ಕ್ರಿಸ್ತನಾಗಿರ್ತದೋ ದೇವಾಲಯ ನಿನ್ನಲ್ಲಿ ಸ್ಥಾಪಿಸಲ್ಪಡ್ತದೆ. ಆಮೆನ್, ಆಮೆನ್, ಆಮೆನ್. ನಾವು ಕೊನೆಯದಾಗಿ ಹೋಗ್ಲಿಕ್ಕೆ ಇಷ್ಟಪಡ್ತೇನೆ. ಏನಂತ? ಯೋಹಾನ್ ಬರೆದ ಮೊದಲನೇ ಪತ್ರ, ಯೋಹಾನ್ ಬರೆದ ಮೊದಲನೇ ಪತ್ರ ಯೋಹಾನ್ ಬರೆದ ಪೇತ್ರನ್ ಬರೆದ ಮೊದಲನೇ ಪತ್ರ, ಒಂದನೇ ಪೇತ್ರ ಎರಡನೇ ಅಧ್ಯಾಯ, ವಚನ 5. ಮೊದಲನೇ ಪೇತ್ರ ಎರಡನೇ ಅಧ್ಯಾಯ ವಚನ 5. ಕೇಳಿಸಿಲ್ಲ? ಯಾರು ಎದ್ಕೊಂಡು ಹೇಳಿ? ನಾನು ಸಹ. ನೋಡಿ, ಕೆಲವರಿಗೆ ಕೈ ಎತ್ತಲಕ್ಕೂ ಆಗಿಲ್ಲ. ನಾನು ಸಹ ಜೀವವುಳ್ಳ ಕಲ್ಲುಗಳಾಗಿದ್ದು ಆತ್ಮ ಸಂಬಂಧವಾದ ಮಂದಿರವಾಗಲಿಕ್ಕೆ ಕಟ್ಟಲ್ಪಡುತ್ತಾ ಇದ್ದೇವೆ. ಎಷ್ಟು ಮಂದಿ ಹೇಳ್ತೀವಿ ಕಟ್ಟಲ್ಪಡುತ್ತಾ ಇದ್ದೇವೆ? ದೇವರ ಮಂದಿರವಾಗಲಿಕ್ಕೆ, ದೇವರ ನಿವಾಸವಾಗಲಿಕ್ಕೆ, ದೇವರ ನಿವಾಸವಾಗಲಿಕ್ಕೆ. ಅದಕ್ಕೆ ಇಲ್ಲಿ ವಾಕ್ಯ ಹೇಳ್ತದೆ, ಪ್ರಕಟಣೆ ಪುಸ್ತಕ 21ನೇ ಅಧ್ಯಾಯ, ಪ್ರಕಟಣೆ 21 ವಚನ 3. ಪ್ರಕಟಣೆ 21 ವಚನ 3 ಹೇಳ್ತದೆ ಏನಂತ? ಕೇಳಿಸಿಲ್ಲ? ಇದಲ್ಲದೆ ನನಗೆ ಕೇಳಿಸಿತು, ಅದು ಏನು? ಜೋರಾಗಿ, ಯಾ ನಿವಾಸ? ನಿವಾಸ ಅಂದ್ರೆ ವಾಸ ಮಾಡುವ ಮನೆ. ದೇವರ ನಿವಾಸವು ಮನುಷ್ಯರಲ್ಲಿ ಅದೇ. ಆದಿ ಕಾಂಡ ಹಿಡಿದು ಪ್ರಕಟಣೆ ಗ್ರಂಥ ತನಕ ಇರುವ ಮುಖ್ಯ ಉದ್ದೇಶ, ಆದಿ ಕಾಂಡ ಹಿಡಿದು ಪ್ರಕಟಣೆ ಗ್ರಂಥದಾಗ ಇರುವ ದೇವರ ಸಂಕಲ್ಪ, ಆದಿ ಕಾಂಡ ಹಿಡಿದು ಪ್ರಕಟಣೆ ಗ್ರಂಥದಾಗ ಇರುವ ದೇವರ ಯೋಜನೆ, ನೀನು ದೇವರ ಮಂದಿರವಾಗಬೇಕಾಗಿದೆ. ನಿನಗೆ ವಿಶ್ವಾಸಿಯಾಗಿರ್ಲ ಕರ್ಲಿತ್ತಿಲ್ಲ, ನಿನಗೆ ಬರೀ ಚರ್ಚೆಗೆ ಬರ್ಲಕ್ ಕರ್ಲಿತ್ತಿಲ್ಲ, ನಿನಗೆ ಬರೀ ಪ್ರಾರ್ಥನೆ ಮಾಡ್ಲಕ್ ಕರ್ಲಿತ್ತಿಲ್ಲ, ನಿನಗೆ ಬರೀ ರೋಗ ಸುಸ್ಥ ಮಾಡ್ಲಕ್ ಕರ್ಲಿತ್ತಿಲ್ಲ, ನಿನಗೆ ಬರೀ ದೇವಾಲಯ ಕಟ್ಲಕ್ ಕರ್ಲಿತ್ತಿಲ್ಲ. ನೀನು ಏನು ಕಟ್ಟಿದ್ರು ಅದರ ಒಳಗಡೆ ನಿನಗೆ ಒಂದು ಗೊತ್ತಿರಲಿ, ನಾನು ದೇವರ ಮಂದಿರವಾಗ್ತಾ ಇದ್ದೇನೆ. ಎಷ್ಟು ಮಂದಿ ಹೇಳ್ತೀರ ನಾನು ದೇವರ ಮಂದಿರವಾಗ್ತಾ ಇದ್ದೇನೆ? ದೇವರ ಆತ್ಮ ನನ್ನಲ್ಲಿ ವಾಸ ಮಾಡ್ತಾ ಇದೆ. ಆಮೆನ್, 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 ಆಮೆನ್. ರಾತ್ರಿ ಒಬ್ರು ಹೇಳ್ತಾ ಇದ್ರು, ಆಳಿ ಹುಡುಕ್ರಿ. ಯಾರಿಗೆ ಹುಡುಕ್ರಿ? ಆಳಿ ಹುಡುಕ್ರಿ ಅಂತ. ನೀವು ಆಳಿ ಹುಡುಕರ? ಹಲೋ, ಅದೇ ಹೇಳ್ತೀನಿ. ಅನೇಕ ಭಾಗದಲ್ಲಿ ಓಡ್ತಾ ಇದ್ದಾರೆ, ಓಡ್ಲಿ, ಪರವಾಗಿಲ್ಲ, ನಾನು ಬೇಡ ಅಂತ ಹೇಳ್ತಾ ಇಲ್ಲ ಅವರಿಗೆ. ದೇವರ ಸಂಕಲ್ಪ, ದೇವರ ಒಂದು ಯೋಜನೆ, ದೇವರ ಒಂದು ಉದ್ದೇಶ ನಿನ್ನಲ್ಲಿ ದೇವರಾಜ ಸ್ಥಾಪಿಸ. ಈ ಭೂಮಿ ಮೇಲಲ್ಲ, ಈ ಭೂಮಿ ಮೇಲಲ್ಲ. ಎಲ್ಲಿ? ಈ ಗುಡಿ ಈ ಭೂಮಿ ಮೇಲೆ ಕಟ್ಟಿರಬೇಕು, ಆದ್ರೆ ಅವನ ಗುಡಿ ಈ ಭೂಮಿ ಮೇಲಲ್ಲ. ನಾ ಹೇಳೋದು ಅರ್ಥ ಆಗ್ಲತ್ತಲ್ಲ ಗೊತ್ತಿಲ್ಲ. ದೇವರ ಆಲಯ, ಈ ಆಲಯ ನೆಲ ಮೇಲೆ ಕಟ್ಟಿರ್ಬೇಕು. ಈ ಆಲಯ ಭೂಮಿ ಮೇಲೆ ಕಟ್ಟಿರ್ಬೋದು,
ಆದ್ರೆ ನೀ ಕಟ್ಟಬೇಕಾದ ಆಲಯ ಎಲ್ಲಿ ಅಂತ ಇಬ್ರಿಯರ ಬರ ಪತ್ರದಾಗ ನೋಡೋಣ. ಇಬ್ರಿಯರ ಬರ ಪತ್ರ, ಇಬ್ರಿಯರ ಬರ ಪತ್ರ 9ನೇ ಅಧ್ಯಾಯ, ಇಬ್ರಿಯ 9:11 ವಚನದಿಂದ. ಇಬ್ರಿಯ 9:11. ಆದರೆ ಕ್ರಿಸ್ತನು ಈಗ ದೊರೆತಿರುವ ಮೇಲುಗಳನ್ನು ಕುರಿತು ಮಹಾಯಾಜಕನಾಗಿ ಬಂದು ಇಲ್ಲಿಲ್ಲ ನೋಡ್ರಿ ನೀವು, ಅದೇ ಓದ್ರಿ ಸರಿ. ಆದರೆ ಕ್ರಿಸ್ತನು ಈಗ ದೊರೆತಿರುವ ಮೇಲುಗಳನ್ನು ಕುರಿತು ಮಹಾಯಾಜಕನಾಗಿ ಬಂದು ಕೈಯಿಂದ ಕಟ್ಟಲ್ಪಡದಂತ ಅದಕ್ಕೆ ಕೊರತೆದವರಿಗೆ ಬರೋ ಪತ್ರ ಹೇಳ್ತಾನೆ, ನಾನು ಕಲ್ಲಿಂದ ಕಟ್ಟಿದ ಗುಡಿಗಳಲ್ಲಿ ವಾಸ ಮಾಡುವನಲ್ಲ, ಕೈಯಿಂದ ಕಟ್ಟಿದ ಗುಡಿಗಳಲ್ಲಿ ವಾಸ ಮಾಡುವವನಲ್ಲ. ನಿನ್ನ ಪರಿಶುದ್ಧ ಹೃದಯವೇ ನನ್ನ ಪರಿಶುದ್ಧ ಆಲಯ, ನಾನು ವಾಸಿಸುವುದು ನಿನ್ನ ಅಂತರಾತ್ಮದಲ್ಲಿ. ಇಲ್ಲಿ ವಾಕ್ಯ ಹೇಳ್ತದೆ ಏನಂತ? ಕೈಯಿಂದ ಕಟ್ಟಲ್ಪಡದಂತ ಅಂದರೆ ಅದಕ್ಕೆ ಸಂಬಂಧಪಡದಂತ, ಈ ಸೃಷ್ಟಿಗೆ ಸಂಬಂಧಪಡದಂತ ದಿನಸಿ ಎಲ್ಲಿದ? ಆಕಾಶ. ಭೂಮಿ ಬೇರೆ, ಆಕಾಶ ಬೇರೆ. ಅರ್ಥ ಆಗಿಲ್ಲ. ಈ ಭೂಲೋಕಕ್ಕೆ ಸಂಬಂಧಪಡದಂತ ಜೀವನ ಎಲ್ಲಿದ? ಈ ಭೂಲೋಕಕ್ಕೆ ಸಂಬಂಧಪಟ್ಟಂತ ಜೀವನ ಒಂದೇ, ಅದು ಮನುಷ್ಯನ ಒಳಗಡೆ ಇದೆ. ಅದು ಕೈಯಿಂದ ಕಟ್ಟುವಂಥದ್ದಲ್ಲ, ಕಲ್ಲಿನಿಂದ ಕಟ್ಟುವಂಥದ್ದಲ್ಲ. ಆಮೇಲೆ ಒಂದ್ಸಾರಿ ಪರಿಸರ ಶಾಸ್ತ್ರಿಗಳು ಕೇಳಿದಾಗ ಯೇಸು ಹೇಳ್ತಾನ, ಹಲೋ, ನೀವು ಯೆರೂಸಲೇಮ್ ದೇವಾಲಯ ಎಷ್ಟೋ ವರ್ಷ ಕಟ್ಟಿರ್ಬೇಕು, ಆದ್ರೆ ಈಗಿರುವಂತ ನಾ ಕಟ್ಟುವಂತ ದೇವಾಲಯ ಎಷ್ಟು ದಿನದಾಗ? ಕೆಲವರಿಗೆ ಬಟ್ಟೆ ಕಾಣಿಸಲು ಉಂಟು ನೋಡಿ. 3 ದಿನಗಳಲ್ಲಿ ಕಟ್ತೇನೆ. ಹಲೋ, ಲೋಕಕ್ಕೆ ಸಂಬಂಧ ಪಡದೇ ಇರುವಂತ ಒಂದು ದೇವರ ಆಲಯ ಯೇಸು ಕ್ರಿಸ್ತನು ಕಟ್ಟಿ ಅದನ್ನ ಪರಿಪೂರ್ಣ ಮಾಡಿದ 3 ದಿನಗಳಲ್ಲಿ. ಅದೇ ಆಲಯ ನಿನ್ನಲ್ಲಿ ಕೂಡ ಸ್ಥಾಪನೆ ಮಾಡ್ಬೇಕಂತ ಇದೆ. ಎಷ್ಟು ಮಂದಿ ಸ್ವೀಕಾರ ಮಾಡಲಿಕ್ಕೆ ಇಷ್ಟಪಡ್ತೀರ? ದೇವರೇ, ನನ್ನಲ್ಲಿ ನಿನ್ನ ಆಲಯ ಕಟ್ಟಲ್ಪಡಬೇಕು, ನನ್ನಲ್ಲಿ ನಿನ್ನ ಆಲಯ ಕಟ್ಟಲ್ಪಡಬೇಕು. ಆಮೆನ್, ಆಮೆನ್. ಸಿದ್ಧರಾಗಿದ್ದೀರಾ? ದೇವರ ಆಲಯ ಕಟ್ಟಲಿಕ್ಕೆ ಸಿದ್ಧರಾಗಿದ್ದೀರಾ? ದೇವರ ಆಲಯ ಕಟ್ಟಲಿಕ್ಕೆ ಸಿದ್ಧರಾಗಿದ್ದೀರಾ? ಜರ ಆ ವಚನ ಕಂಪ್ಲೀಟ್ ಮಾಡಿ. ಏನಂತ ಹೇಳ್ತದೆ? ನಮಗೋಸ್ಕರ ನಿತ್ಯ ವಿಮೋಚನೆಯನ್ನು ಸಂಪಾದಿಸಿಕೊಂಡವನಾಗಿ ಒಂದೇ ಸಾರಿ ದೇವರ ಸನ್ನಿಧಾನಕ್ಕೆ ಪ್ರವೇಶಿಸಿದನು. ಆಮೆನ್. ಈಗ ಪ್ರಕಟಣೆಗೆ ಬರ್ರಿ. ಪ್ರಕಟಣೆ 21:3-4 ವಚನ ಓದಿ. ಪ್ರಕಟಣೆ 21:3-4. ಇದಲ್ಲದೆ ಸಿಂಹಾಸನದೊಳಗಿಂದ ಮಹಾಶಬ್ದವು ನನಗೆ ಕೇಳಿಸಿತು. ಅದು ಈಗೋ ದೇವರ ನಿವಾಸವು ಮನುಷ್ಯರಲ್ಲಿ ಅದೇ. ಆತನು ಅವರೊಡನೆ ವಾಸ ಮಾಡುವನು. ಅವನು ಆತನಿಗೆ ಪ್ರಜೆಗಳಾಗಿರುವರು. ದೇವರು ತಾನೇ ಅವರ ಸಂಗಡ ಇರುವನು. ಏನಂತ? ಎಲ್ಲಿ ದೇವಾಲಯ ಕಟ್ಟಲ್ಪಟ್ಟದಲ್ಲ ಅಲ್ಲಿ ಕಣ್ಣೀರು ಒರೆಸಲ್ಪಡ್ತಾ ಇದೆ. ಎಲ್ಲಿ ದೇವಾಲಯ ಕಟ್ಟಲ್ಪಡ್ತದೆ ಅಲ್ಲಿ ಸಮಾಧಾನ
ದೇವಾಲಯ ಕಟ್ಟಲ್ಪಡ್ತಾ ಇದೆ ಅಲ್ಲಿ ಮರಣದ ಭಯ ಇಲ್ಲ. ಎಲ್ಲಿ ದೇವಾಲಯ ಕಟ್ಟಲ್ಪಡ್ತಾ ಇದೆ ಅಲ್ಲಿ ಸಮೃದ್ಧಿ ಇದೆ. ಎಲ್ಲಿ ದೇವಾಲಯ ಕಟ್ಟಲ್ಪಡ್ತಾ ಇದೆ ಅಲ್ಲಿ ಬೆಳಕಿದೆ. ಎಲ್ಲಿ ದೇವಾಲಯ ಕಟ್ಟಲ್ಪಡ್ತಾ ಇದೆ ಅಲ್ಲಿ ದೇವರ ಮಹಿಮೆ ಇದೆ. ಆಮೆನ್ ಆಮೆನ್ ಹಲ್ಲೆಲೂಯಾ ಹಲ್ಲೆಲೂಯಾ. ಯೇಸುವೆ ಬಂದಾಗ ಒಂದು ಮಾತು ಹೇಳುವ. ಯೇಸುವೆ ಬಂದಾಗ ದೇವದೂತರು ಮಾತು ಹೇಳಿದ್ರು. ದೇವದೂತರು ಯಾರು? ದೊಡ್ಡ ಗುಂಪು. ಯೇಸುವೆ ಯಾವಾಗ ಹುಟ್ಟುತ್ತಾನಲ್ಲ, ಹುಟ್ಟಿದಾಗ ದೊಡ್ಡ ಗುಂಪು. ಲೂಕನ್ ಬರೆಸುವ ವಾರ್ತೆಯಲ್ಲಿ ನಾವು ನೋಡ್ತೇವೆ. ಲೂಕನ್ ಬರೆಸುವ ವಾರ್ತೆ 2ನೇ ಅಧ್ಯಾಯ 14ನೇ ವಚನ. ಲೂಕ 2:14. ಲೂಕ 2:14. ಮೇಲಿನ ಲೋಕದಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಸಮಾಧಾನ. ಇಲ್ಲ ನಿಮ್ಮ ಬೈಬಲ್ ತಪ್ಪು. ನನ್ನ ಬೈಬಲ್ ಹಂಗೆ ಬರ್ದಿಲ್ಲ. ಭೂಲೋಕದಲ್ಲಿ ಸಮಾಧಾನ ಅಂತ ಹೇಳಿದಾನೆ. ಎಲ್ಲಿ ಸಮಾಧಾನ? ಹೋದಮ್ಮ ಎಲ್ಲಿ? ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ. ದೇವರು ಅವರಿಗೆ ಒಲಿಯುತ್ತಾನೆ ಎಂದು ದೇವರನ್ನು ಕೊಂಡಾಡುತ್ತಾ ಹೋದರು. ನಾ ಹೇಳೋದು ಅರ್ಥ ಆಗ್ಲತ್ತಲ್ಲ. ಯೇಸು ಕ್ರಿಸ್ತ ಅನಾದಿ ಕಾಲದಿಂದ ಇಟ್ಟಂತ ಸಂಕಲ್ಪ ಈ ಅಂತ್ಯಕಾಲದಲ್ಲಿ ಪರಿಪೂರ್ಣ ಆಗ್ತಾ ಇದೆ. ಅದು ಯಾವುದಂದ್ರೆ ದೇವರ ರಾಜ್ಯ ಕಟ್ಟಲ್ಪಡ್ತಾ ಇದೆ. ಊರಿಗೊಂದು ಗುಡಿ ಅಲ್ಲ. ಗುಡಿ ಹೆಸರು ಸುಧಾಕರ್ ಎಸ್ ಗುಡಿ ಎಸ್ ಕಟ್ಬೇಕು ಗುಡಿ. ಇಲ್ಲಿ ಏಸವ ಗುಡಿ, ಏಸವ ಗುಡಿ ಉಂಟಿಲ್ಲ. ಮುಂಚೆನೆ ಹಂಗೆ ಬಂದೇನು ಜಪಾದ ಅಂತ. ಹಲೋ, ಪ್ರತಿಯೊಬ್ಬ ಮನುಷ್ಯರಲ್ಲಿ ದೇವರ ರಾಜ್ಯ ಸ್ಥಾಪಿಸಲ್ಪಡಬೇಕಾಗಿದೆ. ಎಲ್ಲಿ ದೇವರ ರಾಜ್ಯ ಸ್ಥಾಪಿಸಲ್ಪಡ್ತದೆಯೋ ಅದು ಕ್ರಿಸ್ತನಿಗೆ ಮಹಿಮೆ, ದೇವರಿಗೆ ಮಹಿಮೆ. ಇವನು ಒಳ ಗುಡಿ ತಯಾರು ಮಾಡೋ ಅಂದ್ರ ದೇವ್ರ ಸಲಕ್ಕೆ ಒಂದು ಗುಡಿಸಿ ತಯಾರು ಮಾಡ್ಲತ್ತ. ಯೋಚನೆ ಮಾಡಿ ಸರ್, ನಾ ಸುಮ್ಮನೆ ಹೇಳ್ತಲ್ಲ, ಯೋಚನೆ ಮಾಡಿ. ದೇವರು ಕತ್ತಲಲ್ಲಿ ವಾಸಿಸಿದ ಯಾವ ಸೀಮೆಗೆ? ಜೆಬುಲೂನ್, ನೆಪಾಸ್ತಲಿ. ನೋಡಿ ಮತ್ತಾಂಗ ಸುವಾರ್ತೆ ಮತ್ತು ನಫ್ತಾಲಿಮ್ ಸೀಮೆ, ಯೋರ್ದಾನಿನ ಆಚೆ ಸಮುದ್ರದ ಕಡೆಗಿರುವ ಸೀಮೆ, ಅನ್ಯ ಜನಗಳಿರುವ ಗಲಿಲಾಯ ಸೀಮೆ, ಕತ್ತಲಲ್ಲಿ ವಾಸಿಸಿದ ಈ ಸೀಮೆಗಳ ಜನರಿಗೆ ಯೋಚನೆ ಮಾಡಿ. ದೇವರ ಆಲಯ, ದೇವರ ರಾಜ್ಯ, ದೇವರ ಮಹಿಮೆ, ದೇವರ ಪ್ರಭಾವ, ದೇವರ ಸಾಮರ್ಥ್ಯ, ದೇವರು ನಿನ್ನಲ್ಲಿ ನೋಡ್ಬೇಕಂತ ಆತನ ಉದ್ದೇಶ ಇದೆ. ಒಂದು ವಚನ ಓದಿ ಮುಗಿಸ್ತೇನೆ. ಮೊದಲೇ ಕೊರಿಂಥದವರಿಗೆ ಬರೆದ ಪತ್ರ, ಕೊರಿಂಥದವರಿಗೆ ಬರೆದ ಪತ್ರ, ಕೊರಿಂಥದವರಿಗೆ ಬರೆದ ಪತ್ರ
ಮೊದಲನೇ ಕೊರಿಂಥಿ 6ನೇ ಅಧ್ಯಾಯ ವಚನ 19-20. ಮೊದಲನೇ ಕೊರಿಂಥಿ 6:19-20. ದೇವರಿಂದ ದೊರಕಿ ನಿಮ್ಮೊಳಗೆ ನೆಲೆಗೊಂಡಿರುವ ಪವಿತ್ರಾತ್ಮನಿಗೆ ನಿಮ್ಮ ದೇಹವು ಗರ್ಭಗುಡಿಯಾಗಿದೆ ಎಂದು ನಿಮಗೆ ತಿಳಿಯದು. ನೀವು ನಿಮ್ಮ ಸ್ವಂತ ಸ್ವತ್ತಲ್ಲ, ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು. ಆದ ಕಾರಣ ನಿಮ್ಮ ಗುಡಿಯಲ್ಲಿ, ನಿಮ್ಮ ಊರಲ್ಲಿ, ನಿಮ್ಮ ಕುಲದಲ್ಲಿ, ಎಲ್ಲಿ, ಎಲ್ಲರಡಿಯಲ್ಲಿ ಗುಡಿ ಇದು ಕಟ್ತಾರೆ, ಇಲ್ಲ ಒಳ ಕಟ್ತಾರೆ? ಇದರಿಂದ ನಡೀತು. ಗುಡಿ ಒಳ ಕಟ್ರೆ ನಿಮ್ಮ ದೇಹದಲ್ಲಿ ದೇವರ ಪ್ರಭಾವವನ್ನು ಪ್ರಕಾಶಪಡಿಸಿರಿ. ಯಾವಾಗ ಒಳಗ ದೇವರ ರಾಜ್ಯ, ದೇವರ ಸಿಂಹಾಸನ ಕಟ್ಟಲ್ಪಡ್ತದೆಯೋ ಆ ಪ್ರಭಾವ ತಾನೇ ಬೆಳಕಾಗಿ ಹೊರಹೊಮ್ಮುವಂತದ್ದಾಗಿದೆ. ನೀವು ಡೆಕೋರೇಷನ್ ಮಾಡಬೇಕಾಗಿಲ್ಲ, ಆ ಡೆಕೋರೇಷನ್ ತಾನೇ ಹೊರಗೆ ಬರ್ತದೆ. ಎಷ್ಟು ಮಂದಿ ಹೇಳ್ತೀರಾ, ನಾನು ದೇವರ ಮಂದಿರವಾಗಲಿಕ್ಕೆ ಇದ್ದೇನೆ, ನಾನು ದೇವರ ಮಂದಿರವಾಗಲಿ ಕಟ್ಟಲ್ಪಡ್ತಾ 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 ಇದ್ದೇನೆ. ನಾನು ಸ್ವಂತ ಸ್ವತ್ತಲ್ಲ, ನಾನು ದೇವರಿಗೆ ಒಪ್ಪಿಸಿಕೊಟ್ಟವನಾಗಿದ್ದೇನೆ. ಇದ್ದೀರಿ? ಯಾರ್ಯಾರು ಇದ್ದೀರಾ? ನಾನು ದೇವರ ಮಂದಿರವಾಗಲಿ ಕಟ್ಟಲ್ಪಡ್ತಾ ಇದ್ದೇನೆ ಅನ್ನುವಂಥವ್ರು ನಿಮ್ಮ ಕಾಲ ಮೇಲೆ ನಿಂತ್ಕೊಳ್ತೀರಾ? ಒಂದು ಸಾರಿ ಹೇಳಿ, ನಾನು ದೇವರ ಮಂದಿರವಾಗಲಿ ಕಟ್ಟಲ್ಪಡ್ತಾ ಇದ್ದೇನೆ, ನಾನು ದೇವರ ಮಂದಿರವಾಗಲಿ ಕಟ್ಟಲ್ಪಡ್ತಾ ಇದ್ದೇನೆ, ನಾನು ದೇವರ ಮಂದಿರವಾಗಲಿಕ್ಕೆ ಕಟ್ಟಲ್ಪಡ್ತಾ ಇದ್ದೇನೆ. ನಂಬಿಕೆಯಿಂದ ಒಂದ್ಸಾರಿ ಬಾಯಿ ತೆರೆದು ಅರಿಕೆ ಮಾಡಿ ಹೇಳು, ನಾನು ದೇವರ ಮಂದಿರವಾಗಲಿ ಕಟ್ಟಲ್ಪಡ್ತಾ ಇದ್ದೇನೆ, ನಾನು ದೇವರ ಮಂದಿರವಾಗಲಿ ಕಟ್ಟಲ್ಪಡ್ತಾ ಇದ್ದೇನೆ. ದೇವರ ರಾಜ್ಯ ನನ್ನಲ್ಲಿ ನೆಲೆಗೊಳ್ಳಲಿ, ದೇವರ ರಾಜ್ಯ ನನ್ನಲ್ಲಿ ಸ್ಥಾಪಿಸಲ್ಪಡಲಿ, ದೇವರ ಪ್ರಭಾವ ನನ್ನಲ್ಲಿ ಸ್ಥಾಪಿಸಲ್ಪಡಲಿ, ದೇವರ ಮಹಿಮೆ ನನ್ನಲ್ಲಿ ಸ್ಥಾಪಿಸಲ್ಪಡಲಿ, ದೇವರ ಸಾಮರ್ಥ್ಯ ನನ್ನಲ್ಲಿ ಸ್ಥಾಪಿಸಲ್ಪಡಲಿ, ದೇವರ ಬಲ ನನ್ನಲ್ಲಿ ಸ್ಥಾಪಿಸಲ್ಪಡಲಿ. ನಿಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡು ನಿನ್ನ ಬಲಗೈನ ಆಕಾಶದೆಡೆಗೆ ಎತ್ತಿ ನಿನ್ನ ಎಡಗೆ ನಿನ್ನ ಹೃದಯದ ಮೇಲೆ ಇಟ್ಕೊಂಡು ಹೇಳು, ದೇವರ ರಾಜ್ಯ ನನ್ನಲ್ಲಿ ಸ್ಥಾಪಿಸಲ್ಪಡಲಿ, ದೇವರ ರಾಜ್ಯ ನನ್ನಲ್ಲಿ ಸ್ಥಾಪಿಸಲ್ಪಡಲಿ. ನಂಬಿಕೆ ಉಳ್ಳವರು ಬಲಗೈ ಮೇಲೆತ್ತಿ ಎಡಗೈ ನಿಮ್ಮ ಹೃದಯದ ಮೇಲೆ ಇಟ್ಕೊಂಡು ಹೇಳಿ, ದೇವರ ರಾಜ್ಯ, ದೇವರ ಸಿಂಹಾಸನ, ದೇವರ ಪ್ರಭಾವ ನನ್ನಲ್ಲಿ ನೆಲೆಗೊಳ್ಳಲಿ. ನಾನು ದೇವರಿಗಾಗಿ, ದೇವರ ಚಿತ್ತಕ್ಕಾಗಿ, ದೇವರ ರಾಜ್ಯಕ್ಕಾಗಿ, ದೇವರ ಮಹಿಮೆಗಾಗಿ, ದೇವರ ಪ್ರಭಾವಕ್ಕಾಗಿ, ದೇವರ ಸಂಕಲ್ಪಕ್ಕಾಗಿ ನಾನು ಉಪಯೋಗಿಸಲ್ಪಡಲಿ ಎನ್ನುವಂಥದ್ದು. Praise God, hallelujah, hallelujah, hallelujah. Glory, we worship Lord, worship Lord, worship Lord, worship Lord. Praise God, hallelujah. ಒಂದನೇ ಯೇಸುವೆ ಪ್ರಾರ್ಥಿಸು, ಸ್ವಲ್ಪ ಬಾಯಿ ತೆಗೆದು ಪ್ರಾರ್ಥಿಸು. ದೇವರಿಗೆ ಹೇಳು, ದೇವರೇ ನಿನ್ನ ಸಮಾಧಾನ ನನ್ನ ಜೀವಿತದಲ್ಲಿ ಅದು ಕಾರ್ಯ ಮಾಡಲಿ ಕರ್ತನೆ. ಪರಲೋಕದಲ್ಲಿರುವ ರಾಜ್ಯ ನನ್ನಲ್ಲಿ ನೆಲೆಗೊಳ್ಳಲಿ, ಪರಲೋಕದಲ್ಲಿರುವ ಮಹಿಮೆ ನನ್ನಲ್ಲಿ ನೆಲೆಗೊಳ್ಳಲಿ, ಆತನ ಪ್ರಭಾವ ನನ್ನಲ್ಲಿ ನೆಲೆಗೊಳ್ಳಲಿ. Glory, we worship you, Lord Jesus. ವಂದನೆ ಯೇಸುವೆ, ವಂದನೆ ಯೇಸುವೆ ರಾಜ, ನಿನಗೆ ವಂದನೆ ಕರ್ತನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಗ್ಲೋರಿ 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 ಗ್ಲೋರಿ. ಓ ರಮಶಂದೇ ರಕಿಯಾಂದಲ ರಬ 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 ರಬ. ಹಲ್ಲೆಲೂಯಾ, ರಮನದಲ ರಬ 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 ರಬ. Glory, we worship you, Lord Jesus. ಪ್ರತಿಯೊಬ್ಬರು ಪ್ರಾರ್ಥನೆ ಮಾಡಿ, ನಂಬಿಕೆಯಿಂದ ಪ್ರಾರ್ಥನೆ ಮಾಡಿ. ಈ ಕ್ಷಣದಲ್ಲಿ ದೇವರ ರಾಜ್ಯ ನಿನ್ನಲ್ಲಿ ಸ್ಥಿರವಾಗಿ
ಆಗಿದೆ. ಓ ಹಾಂದಲ ರಬ ಶಕೇರು ಬಿಯಾಂದಲ ರಬ. ಗ್ಲೋರಿ 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 ಗ್ಲೋರಿ. ನಂಬಿಕೆ ಉಳ್ಳವರು ಕಣ್ಣುಗಳನ್ನು ಮುಚ್ಚಿಕೊಂಡು ನಿನ್ನ ದೇವರಿಗೆ ಮೊರೆಯಿಟ್ಟು ಹೇಳು, ದೇವರೇ ನಿನ್ನ ರಾಜ್ಯ ನಿನ್ನ ಚಿತ್ತ ನನ್ನಲ್ಲಿ ಪರಿಪೂರ್ಣವಾಗಲಪ್ಪ. ಅದ್ಯಾವ ದೇವರ ಚಿತ್ತ? ಕ್ರಿಸ್ತನಲ್ಲಿ ಪರಿಪೂರ್ಣವಾದ ಹಾಗೆ, ಕ್ರಿಸ್ತನಲ್ಲಿ ಆತನ ಚಿತ್ತ ಪರಿಪೂರ್ಣವಾದ ಹಾಗೆ ಆತನ ರಾಜ್ಯ ನನ್ನಲ್ಲಿ ಪರಿಪೂರ್ಣವಾಗಿರಲಿ. ಗ್ಲೋರಿ ವಿ ವರ್ಷಿಪ್ ಯು ಲಾರ್ಡ್ ಜೀಸಸ್. ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ಬಾಯ್ತಾರೆ ಪ್ರಾರ್ಥನೆ ಮಾಡಿ, ಬಾಯ್ತಾರೆ ಪ್ರಾರ್ಥನೆ ಮಾಡಿ.